ಮನಸ್ಸನ್ನ ಭಕ್ತಿ ಇಟ್ಕೊಂಡು ದೇವ್ರು ನೆಮ್ಕೊಂಬಂದರೆ ಎಲ್ಲ ಒಳ್ಳೇದಾಗ್ತೈತಿ. ಇವರೇ ನೆಮ್ಕೊಂಬರ್ದಂಗೆ ಸುಮ್ಮನೆ ಬಂದು ಕಾಟಾಚಾರಕ್ಕೆ ಬಂದು ಹೋದರೆ ಅವ್ರ ಹಣೆ ಬರೋ ಸರ್, ಅದು ಗೊತ್ತಿಲ್ಲ. ನನಗೆ ₹1 ಸಿಕ್ಕಿದೆ, ತೊಗೊಂಡೋದ್ರೆ ತುಂಬ ಒಳ್ಳೇದಾಗುತ್ತಂತೆ. ಹಣಕಾಸು ತೊಂದರೆ ಇರಲ್ಲ, ಬಂದು ತೊಗೊಂಡೋಗಿ. ಕಾಯಿನ್ ಸಿಕ್ಕಿದ್ರೆ ದೇವರು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ತಾಯಿ ನಮ್ಮಮ್ಮ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ. ಯಾರ್ಯಾರು ಮೂಢನಂಬಿಕೆ ಗೊತ್ತಿಲ್ಲ, ನಮಗೆ ಇಲ್ಲಿ ಬಂದ್ಮೇಲೆ ನಾವು ಚೆನ್ನಾಗಿದ್ದೀವಿ, ಮನೆ ಕಡೆಗೂ ಚೆನ್ನಾಗಿದ್ದೀವಿ, ನಮ್ಗೆ ಹುಷಾರಿಲ್ದಂಗೆ ಇತ್ತು, ಚೆನ್ನಾಗಿದ್ದೀವಿ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೀವಿ. ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಿ ಬಂದರೆ ₹1 ದುಡ್ಡು ತಗೊಂಡು ಹೋಗಿದ್ರೆ ಮನೇಲಿ ಇಟ್ಕೊಂಡ್ರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಂತ ಕೆಲವ್ರು ಕೇಳಿದ್ದಾರೆ. ಅದು ಸುಳ್ಳೋದು. ನಿಮಗೆ ನಂಬಿಕೆ ಇದ್ರೆ ಬಂದಿಲ್ಲ ಹೋಗಿ, ನಂಬಿಕೆ ಇಲ್ದಾರೆ ನಾವು ಬರ್ರಿ ಅಂತ ನಾನು ಯಾರನ್ನೂ ಕರೆಯಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು ನಾನು. ಕಾಯಿನ್ ಸಿಕ್ಕಿದೆ ಒಳ್ಳೇದಾಗುತ್ತೆ, 5 ಅಮಾವಾಸ್ಯೆ ಬಂದು ತೊಗೋಬೇಕು ಅಂತಂದರು. ಹಾಗಾಗಿ ನಾನು ಬಂದಿದ್ದೆ. ನಮಗೂ ಅಂದರೆ ಲಕ್ಷ್ಮಿ ಕಟಾಕ್ಷ ಎಲ್ಲರಿಗೂ ಇರಬೇಕಲ್ವಾ, ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ತಿದೆ ಅಂತ ಬಂದಿದ್ದೆ. ಪವರ್ಫುಲ್ ಇದೆ. ನನ್ನ ಮಟ್ಟಿಗೆ ಹೇಳ್ಬೇಕಂದ್ರೆ ಪೌರ್ಣಿಮೆ ಬಂದಿದೆ, ಈಗ ಅಮಾವಾಸ್ಯೆಗೆ ಬಂದಿದ್ದೀನಿ. ತುಂಬ ನಾವು ಅನ್ಕೊಂಡಿದ್ದೇ ಇಲ್ಲ ಬರ್ತೀನಿ ಅಂತ, ಬಂದಿದ್ದೀನಿ. ದರ್ಶನ ಆಯಿತು. ಅದು ಒಂದು 5 ಅಮಾವಾಸ್ಯೆ ಬಂದು ತೊಗೊಂಡೋಗಿ ಬಂದು ಇಟ್ಟು ಪೂಜೆ ಮಾಡಿ ಕೆಲಸ ಮಾಡಿದರೆ ತಾನೇ ಎಲ್ಲ ಅಭಿವೃದ್ಧಿ ಆಗೋದು. ಸುಮ್ಮನೆ ಕಾಯಿಲೆ ಇಟ್ಕೊಂಡ್ಬಿಟ್ರೆ ಆಗುತ್ತಾ ಅಂತ ಹೇಳಿದ್ದಾರೆ ಸ್ವಾಮಿಯವರು. ಚೆನ್ನಾಗಿದೆ ದೇವಸ್ಥಾನ. 4 ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಕೇಳ್ತಿದ್ದೀನಿ. ಹೊಟ್ಟೆ ನೋವಿತ್ತು, ಕೈ ಕಾಲು ಮೈಕೈ ನೋವು. ಹೆಲ್ತಿಲಿ ಬಂದಾಗಿಂದ ಯಾವ ನೋವು ಇಲ್ಲ, ಆರಾಮಾಗಿದ್ದೀನಿ ಬಂದೋದಾಗಿಂದ. ಆಸ್ಪತ್ರೆಲೆಲ್ಲ ನಾರ್ಮಲ್ ಅಂತ ಬತ್ತು, ಬರೀ ಗ್ಯಾಸ್ಟ್ರಿಕ್ ಅಂತ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವು. ಬರೀ ಗ್ಯಾಸ್ಟ್ರಿಕ್ ಅಂತ ಬತ್ತು, ಇಲ್ಲಿ ಬಂದಮೇಲೆ ಏನು ತೊಂದರೆನೂ ಇಲ್ಲ ಅಂತ ಇದಾಗಿತ್ತು. ಒಳ್ಳೇದಾಗಿದೆ, ಇಲ್ಲಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುನಿಲ್ ಅಂತ, ನನಗೂ ಗೊತ್ತಿರಲಿಲ್ಲ ಈ ದೇವಸ್ಥಾನ ಇಲ್ಲಿದೆ ಅಂತ. ಯಾರೋ ಒಬ್ಬರು ಬಂದು ಹೇಳಿದ್ರು, ಹಿಂಗೆ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಇದೆ ಶಿರಾದಲ್ಲಿ, ಹೋಗಿ ಎಲಿಯೂರು ಗ್ರಾಮದಲ್ಲಿ ಅಂತ ಹೇಳಿದ್ರು. ನಾನು ಬಂದು ಪೂಜೆ ಮಾಡಿಸ್ದೆ. ದೇವರು ತಾಯಿ ನಮ್ಮಮ್ಮ ಕಾಪಾಡ್ತಾ ಇದ್ದಾಳೆ ದೇವಿ. ಈ ತಮಿಳ್ನಾಡಲ್ಲಿದೆ ಈ ದೇವಸ್ಥಾನ. ಇಲ್ಲಿ ಶಿರಾಕ್ಕೆ ಅವಶ್ಯಕತೆ ಇತ್ತು. ಒಂದು ದೇವಸ್ಥಾನ ಒಂದು ಇದಾಗಿದೆ, ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಸರ್. ಕಾಯಿನ್ ಎಸಿದ್ರೆ ಅದು ಅವರವರ ನಂಬಿಕೆ ಸರ್. ಒಂದೊಂದು ಕಾಯಿನ್ ಸಿಕ್ಕಿದ್ರೆ ದೇವರು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ತಾಯಿ ನಮ್ಮಮ್ಮ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಪೂಜೆ ಮಾಡಿ ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ ಸರ್. ಅಂಥವ್ರಿಗೆ ಬಂದು ತಾಯಿ ನಮ್ಮಮ್ಮನ ಬಂದು ಸನ್ನಿಧಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೇದಾಗುತ್ತೆ. ಕೈ ನೋವು, ಗಾಡಿ ಹೋದರೆ ಡ್ರೈವರ್ ವೃತ್ತಿ ಬಂದು ಡ್ರೈವಿಂಗು, ಗಾಡಿ ಹೋದರೆ ಹುಷಾರಿಲ್ದ ಬಂದು ಮನೆ ಕಂಬಿದ್ವಿ. ಸಿಕ್ಕಾಬಟ್ಟೆ ಮೈ ನೋವು, ಮನಸ್ಸಿಗೆ ಹೆಂಗೋ ನೆಮ್ಮದಿ ಇರ್ತಿರಲಿಲ್ಲ, ಶಾಂತಿ ಇರ್ತಿರಲಿಲ್ಲ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಮನಃಶಾಂತಿ, ಮನೆ ಕಡೆ ಎಲ್ಲ ನಿಮ್ಮದೇ ಚೆನ್ನಾಗಿದೆ. ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಕಡೆ ಹೋಗಿದ್ವಿ. ಏನಂತ ಜರ ಎಂಬರು ಮಾತ್ರ ಕೂಡ ಇಂಜೆಕ್ಷನ್ ಕೊಡೋದು ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ವಿಡಿಯೋಗಳು ಹಾಕಿದ್ರೆ ಇವೆಲ್ಲ ಮೂಢನಂಬಿಕೆ ಅಂತ ಕಮೆಂಟ್ ಆಗ್ತಾರಲ್ಲ, ಬೇರೆ ಮೂಢನಂಬಿಕೆ ಹೆಂಗೆ ಗೊತ್ತಿಲ್ಲ. ನಮಗೆ ಇಲ್ಲಿ ಬಂದಮೇಲೆ ನಾವು ಚೆನ್ನಾಗಿದ್ದೀವಿ, ಮನೆ ಕಡೆಗೂ ಚೆನ್ನಾಗಿದ್ದೀವಿ, ನಮ್ಗೆ ಹುಷಾರಿಲ್ದಂಗೆ ಇದ್ದಿದ್ದು ಚೆನ್ನಾಗಿದ್ದೀವಿ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೀವಿ. ಕಟ್ಟು ಹೊಡೆದ್ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡ್ರು. ಇವತ್ತು ಬರೋಕ್ಕೆ ಹೇಳಿದ್ರು, ಬಂದಿದ್ದೀವಿ. ಭಕ್ತಿ ಇಟ್ಕೊಂಡು ಬಂದರೆ ಚೆನ್ನಾಗಾಗ್ತಾರೆ. ಅಪನಂಬಿಕೆ ಬಂದರೆ ಅವ್ರವ್ರ ಇಷ್ಟ, ಅವ್ರ ಹಣೆ ಬರೋ ಗೊತ್ತಿಲ್ಲ, ಅವ್ರ ಇಷ್ಟ. ಅದು ನಾವೇನೋ ಭಕ್ತಿಯಿಂದ ಬಂದಿದ್ದೀವಿ, ನಮಗೆ ಚೆನ್ನಾಗಿ ಕಾಪಾಡುತ್ತೆ. ಇವತ್ತು ಬರ್ರಿ ಅಂತ ಹೇಳಿದ್ರು, ಬಂದಿದ್ದೀವಿ, ಕೈ ಮುಕ್ಕೊಂಡು ಅಂತ ಬಂದಿದ್ದೀವಿ. ಹಣಕಾಸಿನ ತೊಂದರೆಗಳು ಇರ್ತೈತೆ, ಒಳ್ಳೇದಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ದೇವರಲ್ಲಿ ಆಗ್ತಾ ಇರುವಂಥದ್ದು. ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು. ಈ ಕಾಯಿನ್ಸನ್ನು ಸಿಕ್ಕಿದ್ದನ್ನ ಮನೇಲಿ ಇಟ್ಕೊಂಡೋಗಿ ತೊಗೊಂಡೋಗಿ ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮನೇಲಿ ಪೂಜೆ ಮಾಡಿ ಇಟ್ಟರೆ ಒಳ್ಳೆಯದು. ನಾವೇನಿಲ್ಲಿ ಕಾಯಿನ್ಸ್ ಹಾಕಿದ್ದೀವಿ, ಕೆಲವರು ತಪ್ಪು ಕಲ್ಪನೆಗಳನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಿ ಬಂದರೆ ₹1 ದುಡ್ಡು ತಗೊಂಡು ಹೋಗಿದ್ರೆ ಮನೇಲಿ ಇಟ್ಕೊಂಡ್ರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಂತ ಕೆಲವ್ರು ಕೇಳಿದ್ದಾರೆ. ಅದು ಸುಳ್ಳೋದು. ಕಾಯಕವೇ ಕೈಲಾಸ, ಬಸವಣ್ಣವರ ತತ್ವ ಪಾಲಿಸ್ರಿ. ನಾವೇನು ಇಲ್ಲಿ ದುಡ್ಡು ಹಾಕ್ತೀವಿ, ನೀವು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡ್ರೆ ನಿಮಗೆ ಲಕ್ಷ ಕೋಟಿ ಬರಲ್ಲ. ಕಾಯಕ ಮಾಡಬೇಕು. ಕಾಯಕ ಮಾಡಿದಾಗ ನಿಮ್ಗೆ ಎಲ್ಲ ರೀತಿ ಅನುಕೂಲತೆ ಆಗುತ್ತೆ. ದೇವರು ಯಾವ ರೀತಿ ಅಂದರೆ, ಈಗ ನೀವು ಇಲ್ಲಿ ಬರಬೇಕು ಅಂದ್ಕೊಂಡಿರಲಿಲ್ಲ, ಯಾರೋ ಒಬ್ಬರ ಕಡೆಯಿಂದ ಪರಿಚಯ ಆಗಿ ನೀವು ಇವತ್ತು ಬಂದಿದ್ದೀರಾ. ಯಾರೋ ನಿಮ್ಗೊಂದು ಒಳ್ಳೆ ಸಹಾಯ ಮಾಡ್ಬೋದು, ಅಥವಾ ನಿಮ್ಗೆ ಒಳ್ಳೆ ಕೆಲಸ ಸಿಗ್ಬೋದು, ಅಥವಾ ನೀವು ಮನೆ ಕಟ್ಬೋದು, ಅಥವಾ ಸೈಟ್ ತೊಗೋಬೋದು. ಅದನ್ನು ಬಿಟ್ಬಿಟ್ಟು ದೇವತೆಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ಬಂದಿಲ್ಲ ಹೋಗಿ, ನಂಬಿಕೆ ಇಲ್ದಾರೆ ನಾವು ಯಾರನ್ನೂ ಬರ್ರಿ ಅಂತ ನಾನು ಯಾರನ್ನೂ ಕರೆಯಲ್ಲ. ನಂಬಿಕೆನೇ ದೇವರು, ನಂಬಿಕೆನೇ ತಾಯಿ ಸಮಾನ. ಹಾಗಾಗಿ ಇವತ್ತೇನು ವಿಶೇಷವಾಗಿ ಸಂಕಲ್ಪದ ಮುಖಾಂತರ ಏನು ಮಾಡಿದ್ದೀವಿ, ಆ ಕಾಯಿನ್ಸ ಕೊಡ್ತಾಯಿದ್ದೀವಿ. 5 ಅಮಾವಾಸ್ಯೆಗಳ ಕಾಲ ನೀವು ಬಂದು ತೊಗೊಂಡೋಗಿದ್ದೆ ಆಯಿತು ಅಂದರೆ, ನೀವು ಅನಿಸಿಕೆ ನಿಮ್ಮ ಏನು ಅಂದ್ಕೊಂಡಿದ್ರೆ ಎಲ್ಲರೂ ಒಳ್ಳೇದಾಗುತ್ತೆ. ಇದ್ರ ಬಗ್ಗೆ ಏನು ಟೀಕೆ ಮಾಡ್ತಾರೆ ಅವ್ರಿಗೆಲ್ರಿಗೂ ನೀವು ಎಲ್ಲ ಉತ್ತರ ಕೊಡಬೇಕು. ಅವರು ಕೂಡ ಅವಾಗ ಗುಡಿಕೊಂಬರ್ಬೇಕಿಲ್ಲ ಎಲ್ಲರೂ. ಆ ರೀತಿ ನಿಮಗೆ ಆ ತಾಯಿ ದಯ ಪಾಲಿಸಲಿ. ಹಿರಣ್ಯಾಭಿಷೇಕ ಆಗಿದೆ, ಇದರ ಫಲಾನುಫಲ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಸಿಗಲಿ, ಒಳ್ಳೆಯದಾಗಲಿ, ಆರೋಗ್ಯ ಐಶ್ವರ್ಯ ಸಿಗಲಿ. ನಿಮ್ಮ ಮನದಾಸೆಗಳೇನಿದ್ದಾವೆ, ಶತ್ರುಬಾಧೆಗಳು, ತೊಂದರೆಗಳು ಏನೇ ಇದ್ರೂ ಕೂಡ ಬಿಡುಗಡೆಯಾಗಿ ಈ ಕ್ಷೇತ್ರಕ್ಕೆ ನೀವು ಒಂದು ಸಲ ಬಂದೋಗಿ, ನಿಮ್ಗೇನಂತ ಅರಿವಾಗುತ್ತೆ. ಒಳ್ಳೆಯದಾಗಲಿ.